ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಶೀತ ನೆಗಡಿ ಎಲ್ಲ ಆದಾಗ, ಜ್ವರ ಬಂದಾಗ ವಿಕ್ಸ್ನ ಹೇಗೆ ಮಾಡೋದು ಮನೆಯಲ್ಲಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ. ನಾವು ಮನೆಯಲ್ಲಿ ಮಾಡಿರ್ತಕ್ಕಂಥ ತುಪ್ಪ ತೊಗೋಬೇಕಾಗುತ್ತೆ, 1 ಸ್ಪೂನಷ್ಟು. ನೀವು ಅವಾಗವಾಗ ಮಾಡಿಕೊಂಡ್ರೆ ಫ್ರೆಶ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಒಳ್ಳೆಯದು ಕೂಡ. ಅದಾದಮೇಲೆ ಪಚ್ ಕರ್ಪೂರ ಅಂತ ಬರುತ್ತೆ. ಕರ್ಪೂರ ಅಂದರೆ ನಾರ್ಮಲ್ ಇರುತ್ತಲ್ಲ, ಅದಲ್ಲ, ಪಚ್ ಕರ್ಪೂರ ಅಂತಲೇ ಬರುತ್ತೆ. ಅಂಗಡಿಲಿ ಹೋಗಿ ಕೇಳಿದ್ರೆ, ಪೂಜೆ ಅಂಗಡಿಲಿ. ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕಬೇಕಾಗುತ್ತೆ. ಸೊ ಅದಾದಮೇಲೆ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಬೇಕಾಗುತ್ತೆ. ಆ ಮೂರು ಕೂಡ ಒಂದು ಟೆಕ್ಸ್ಚರ್ಗೆ ಬರಬೇಕು, ಆ ಥರ ನೀವು ಅದನ್ನು ಕುದಿಸ್ಬೇಕಾಗತ್ತೆ. ಕುದ್ದಾದ್ಮೇಲೆ ಈ ಥರ ಆಗಿರುತ್ತೆ, ಅಂದರೆ ಬಾಯ್ಲ್ ಮಾಡಾದಮೇಲೆ ಈ ಥರ ಆದಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಕೊಂಡು ಅದನ್ನು, ಅಂದರೆ ತುಂಬ ಓವರ್ ಹೀಟಲ್ಲಿ ಮಾಡಬಾರ್ದು, ಲೋ ಫ್ಲೇಮಲ್ಲಿ ಮಾಡಬೇಕು. ಸೊ ಅದಾದಮೇಲೆ ಇದನ್ನು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡು ಮಕ್ಕಳಿಗೆ ಕೋಲ್ಡ್ ಆದಾಗ, ಶೀತ ಜ್ವರ ಏನೇ ಬಂದ್ರೂ ಕಾಲಿಗೆ, ತಲೆಗೆ, ಕಂಕ್ಳಕ್ಕೆ ಮತ್ತು ಎದೆ ಹತ್ರ ಹಚ್ಕೊಂಬಂದರೆ ಶೀತ ಕಡಿಮೆ ಆಗುತ್ತೆ.